ಹಾಯ್ ನಾನು ಸುದೀಪ್ ಫ್ರಮ್ ಟೆಕ್ ಕನ್ನಡ. ಇವತ್ತು ನನ್ನ ಮುಂದೆ Motorola Edge 30 Fusion ಸ್ಮಾರ್ಟ್ಫೋನ್ ಇಂದು ಒಂದು ಸ್ಪೆಷಲ್ ಕಲರ್ ವೇರಿಯಂಟ್ ಸ್ಮಾರ್ಟ್ಫೋನ್ ಇದೆ. ನೋಡಕ್ಕೆ ಮಾತ್ರ ಭಂಗಿಯಾಗಿದೆ ಆಯ್ತಾ. ವಿವಾ ಮೆಜೆಂಟಾ ಅಂತ ಕಲರ್ ಹೆಸರು. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ನಾರ್ಮಲ್ ಲುಕ್ಕಿಂಗ್ ಬಾಕ್ಸ್, ಪ್ಲಾಸ್ಟಿಕ್ ಫ್ರೀ ಪ್ಯಾಕೇಜಿಂಗ್ ಅಂತೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ಫೋನ್ ನೋಡೋಕೆ ಸಿಗುತ್ತೆ. ಸ್ಟಾರ್ಟಿಂಗ್ಗೆ ಗೊತ್ತಾಗಿರುತ್ತೆ ನಿಮಗೆ ಯಾವ ಕಲರ್ ಇರ್ಬೋದು ಅಂತ, ಆಮೇಲೆ ತೋರಿಸ್ತೀನಿ ಅದನ್ನ. ಅದರ ಕೆಳಗಡೆ ನಮಗೆ 68 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ರಾಪ್ಟರ್ ಕೊಟ್ಟಿದ್ದಾರೆ. ನಂತರ USB ಟೈಪ್ಸಿಂದ ಟೈಪ್ ಸಿ ಡಾಟಾ ಕೇಬಲು ಮತ್ತು ಮೇಲ್ಗಡೆ ಬಾಕ್ಸ್ ಇತ್ತಲ್ಲ ಅದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರೊಳಗೆ ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡು ಮತ್ತು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ನಮಗೆ ಸಿಗ್ತಾ ಇರುವಂಥದ್ದು. ಇದೊಂಥರ ಹಾರ್ಡ್ ಕೇಸ್ ಬ್ಯಾಕ್ ಕವರು, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಗಮನಿಸ್ತಾ ಇದ್ದೀರಾ, ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇದುವರೆಗೂ ಅನ್ಬಾಕ್ಸ್ ಮಾಡಿರೋದ್ರಲ್ಲಿ ಒನ್ ಆಫ್ ದ ಯುನೀಕ್ ಲುಕ್ ಅನ್ನೋದಕ್ಕಿಂತ ಯುನೀಕ್ ಕಲರ್ನ ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಹೇಳ್ಬೋದು ಆಯ್ತಾ. ಬಿಲ್ಡ್ ಮಾತ್ರ ಬೆಂಕಿ ಆಗಿದೆ. ಒನ್ ಆಫ್ ದ ಲೈಟೆಸ್ಟ್ ಸ್ಮಾರ್ಟ್ಫೋನ್ ಅಂತ ಅನ್ಬೋದು. ಎಷ್ಟು ಲೈಟ್ ವೇಟ್ ಇದೆ ಅಂತ ಅಂದರೆ, ಎಷ್ಟು ತಿನ್ನಾಗಿದೆ ಅಂತ ಅಂದರೆ ಯಪ್ಪ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಲರ್ ಅಂತೂ ನನಗೆ ಹೆವಿ ಅಂದರೆ ಹೆವಿ ಇಷ್ಟ. ಇದು ಕೆಂಪು ಬಣ್ಣನೂ ಅಲ್ಲ, ಒಂಥರ ಮೆರೂನ್ ಕಲರ್ ಇದೆ. ನಂಗೆ ಗೊತ್ತಾಗ್ತಿಲ್ಲ ಯಾವ ಕಲರ್ ಅನ್ನೋ, ದಯವಿಟ್ಟು ಕಡೆ ಕಾಮೆಂಟ್ ತಿಳಿಸಿ. ಲುಕ್ ಮಾತ್ರ ಬೆಂಕಿದೆ. ನೀವು ಒಂದು ರೂಮಲ್ಲಿ ಹಿಂಗೆ ಇಟ್ಕೊಂಡು ಹೋದರೆ ಎಲ್ಲ ಇರೋಬರ ಜನ ಎಲ್ಲ ನಿಮ್ಮನ್ನು ನೋಡಿದ್ರೆ ಒಂದು ಇದ್ಯಾವ ಗುರು ಜಾತ್ರೆ ಫೋನ್ ಇಟ್ಕೊಂಡು ಹೋಗ್ತಾನೆ ಅಂತ ಕೆಲವು ಜನ ಅನ್ಬೋದು. ಇದ್ಯಾವ ಗುರು ಈ ಕಲರ್ ಫೋನ್ ಇದೆ ಅಂತ ಕೆಲವು ಜನ ಅನ್ಬೋದು. ನನಗಂತೂ ಪರ್ಸನಲ್ ಲುಕ್ ಅಂತೂ ಹೆವಿ ಇಷ್ಟ ಆಯಿತು. ಇದ್ರದ್ದು ನಾರ್ಮಲ್ ಕಲರ್ ವೇರಿಯಂಟು ಇದೆ, ಗಮನಿಸ್ತಾ ಇದ್ರೆ ಎರಡು ತೋರಿಸ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಈ ಗ್ರೇ ಕಲರ್ದು ಅನ್ಬಾಕ್ಸ್ ಮಾಡಿದ್ದೆ, ಈ ಸಲ ಕೆಂಪು ಬಣ್ಣ. ಇದೊಂಥರ ಲೆದರಿ ಫಿನಿಶ್ ಇದೆ ಆಯಿತಾ. ಸೊ ಎರಡು ಸೇಮ್, ಬಟ್ ಹಿಂದ್ಗಡೆ ಆ ಕಲರ್ ಮಾತ್ರ ಡಿಫ್ರೆಂಟ್ ಆಗಿರುವ ಒಂದು. ಉಳಿದಿದ್ದು ಎಲ್ಲ ಸ್ಪೆಸಿಫಿಕೇಶನ್ ಸೇಮು. ಮುಂದ್ಗಡೆ ನಿಮ್ಗೆ ಕರ್ವ್ ಡಿಸ್ಪ್ಲೇ ಸಿಗ್ತಾ ಇದೆ, ಪಂಚೋಲ್ ಕ್ಯಾಮ್ರಾ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ, ಅಲ್ಯೂಮಿನಿಯಂ ಫ್ರೇಮು, ಸೊ ಸಾಲಿಡ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. USB ಟೈಪ್ ಸಿ ಪೋರ್ಟ್ ಸಿಗ್ತದೆ, ಹೆಡ್ಫೋನ್ ಜಾಕ್ ಸಿಗ್ತಲ್ಲ. ಹಿಂದ್ಗಡೆ ಈ ಒಂದು ವೇರಿಯಂಟಲ್ಲಿ ಅದರ್ ಫಿನಿಶ್ ಸಿಗ್ತಾ ಇರುವಂಥದ್ದು. ಟ್ರಿಪಲ್ ಕ್ಯಾಮ್ರಾ ಸೆಟಪ್ಪು ಸೇಮ್ ಟು ಸೇಮ್ ಎಲ್ಲ. ನಿಮ್ಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗುತ್ತೆ. ಸೇಮ್ ಅದರಲ್ಲಿ ಇರೋ ರೀತಿಯೇ OLED ಪ್ಲಾಸ್ಟಿಕ್ OLED ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. 10 ಬಿಟ್ ಕಲರ್ ಸಪೋರ್ಟ್ ಮಾಡುತ್ತೆ. 144 ಹರ್ಟ್ಸ್ನ ರಿಫ್ರೆಶ್ ರೇಟು, HDR10+, 1100 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಸೊ ಡಿಸ್ಪ್ಲೇ ಎಲ್ಲ ಸೇಮ್ ಬಿಡಿ, ಎಲ್ಲ ಸ್ಪೆಸಿಫಿಕೇಶನ್ ಸೇಮು. DDR5 ರ್ಯಾಮು, UFS 3.1 ಸ್ಟೋರೇಜು, ಕ್ಯಾಮ್ರಾ ಕೂಡ ಸೇಮ್, ಪ್ರೊಸೆಸರ್ ಕೂಡ ಸೇಮು. ಸ್ನ್ಯಾಪ್ಡ್ರ್ಯಾಗನ್ 888+ ಪ್ರೊಸೆಸರು. ನಾನು ಈಗ ಸದ್ಯಕ್ಕೆ ಈ ಒಂದು ಫೋನ್ನ ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ಸುಮಾರು 8.5 ಲಕ್ಷ, 8,30,000, 8.5 ಲಕ್ಷ ತನಕ ಕೂಡ ರೇಟಿಂಗನ್ನು ಕೂಡ ಬಲ್ಲ ಸಾಮರ್ಥ್ಯ ಇರುವಂಥದ್ದು. ಹೆವಿ ಪವರ್ಫುಲ್ ಆಗಿರುವಂಥ ಸ್ಮಾರ್ಟ್ಫೋನ್. ಕ್ಯಾಮ್ರಾ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಸ್ಯಾಂಪಲ್ ನಾನು ನಿಮಗೆ ಬೇಕಾದ್ರೆ ತೋರಿಸ್ತೀನಿ, ಕಳೆದ ವೀಡಿಯೋದಲ್ಲೂ ಕೂಡ ತೋರಿಸಿದ್ದೆ. ಕ್ಯಾಮ್ರಾ ಕೂಡ ತುಂಬ ಚೆನ್ನಾಗಿದೆ. ಸೆಲ್ಫಿ ಕೂಡ ತುಂಬ ವೈಡಾಗಿ ಬರುತ್ತೆ, ಮತ್ತು ರೇರ್ ಕ್ಯಾಮ್ರಾ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಇದೆ ನಿಮಗೆ, ಆಪ್ಟಿಕಲ್ ಫಿಂಗರ್ ಪ್ರಿಂಟ್, ಫೇಸ್ ಅನ್ಲಾಕ್ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು. ಬ್ಯಾಟ್ರಿ ನಿಮಗೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ತಿನ್ನಾಗಿರೋ ಕಾರಣ ಸ್ವಲ್ಪ ಕಡಿಮೆ ಬ್ಯಾಟ್ರಿ ಇದೆ, 4400 mAh ಕೆಪಾಸಿಟಿ ಬ್ಯಾಟ್ರಿ. ಬಟ್ ಬಾಕ್ಸ್ ಒಳಗೆ 68 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಸ್ಪೀಕರ್ ಸ್ಟೀರಿಯೋ ಚೆನ್ನಾಗಿ ಕೇಳುತ್ತೆ, ಜೋರಾಗಿದೆ. ಒಟ್ಟಿಗೆ ನನಗಂತೂ ಹೆವಿ ಇಂಪ್ರೆಸಿವ್ ಅನಿಸಿದ್ದು ಈ ಸ್ಮಾರ್ಟ್ಫೋನಲ್ಲಿ ಈ ಲುಕ್ಕು ಮತ್ತು ಈ ಫಾರ್ಮ್ ಫ್ಯಾಕ್ಟ್ರಿ ಎಷ್ಟು ತಿನ್ನಾಗಿದೆ ಅಂತ ಅಂದರೆ. ಫೋನ್ ಇಷ್ಟು ಸಣ್ಣ ಇರಬೇಕು ಗುರು, ಆರಾಮಾಗಿ ನಮಗೆ ಕೈಗೆ ಒಂಥರ ಇಟ್ಕೊಳ್ಳೋದಕ್ಕೆ ಹಿಂಸೆ ಅನಿಸಲ್ಲ. ನಾನೀಗ ಸದ್ಯಕ್ಕೆ ಯೂಸ್ ಮಾಡೋ ಸ್ಮಾರ್ಟ್ಫೋನಲ್ಲಿ ಲಿಟ್ರಲಿ ಎಷ್ಟು ದಪ್ಪ ನೋಡಿ, ಕಂಪ್ಯಾರಿಸನ್ ತೋರಿಸ್ತೀನಿ ಎಷ್ಟು ದಪ್ಪ ಇದೆ ಅಂತ ಅಂದರೆ. ಇದು ಬ್ಯಾಕ್ ಕವರ್ ಹಾಕ್ಕೊಳ್ಳೇಬೇಕು, ಡೆಲಿಕೇಟ್ ಅಲ್ವಾ. ಸೊ ಲಿಟ್ರಲಿ ಇದು ಯೂಸ್ ಮಾಡಿ ಇದು ಏನಿಲ್ಲ ಒಂದು 1/4 kg ವೆಯ್ಟ್ ಇದೆ ಈ ಸ್ಮಾರ್ಟ್ಫೋನು. ಇದು ಕೈಲಿ ಇಟ್ಕೊಂಡ್ರೆ ಎಷ್ಟು ತಿನ್ನನ್ಸುತ್ತೆ ಅಂತ ಅಂದರೆ ಯಪ್ಪ, ಹೆವಿ ತಿನ್ನಾಗಿದೆ, ಹೆವಿ ಲೈಟ್ ವೇಟ್. ಕೇವಲ 168 ಗ್ರಾಮ್ ವೆಯ್ಟ್ ಇದೆ, ಬರೀ 168 ಗ್ರಾಮು, ಮತ್ತು ಬರೀ 7.5 mm, 7.5 mm ಥಿಕ್ನೆಸ್ ಆಯಿತಾ. ಸಖತ್ ಮಾತ್ರ. ನಿಮಗೆ ಈ ಕಲರ್ ಏನು ಅನ್ನಿಸ್ತು ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ನನಗಂತೂ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು, ಸಖತ್ತಾಗಿದೆ. ಇದಿಷ್ಟು ಈ ಒಂದು ಹೊಸ ಕಲರು ವಿವಾ ಮೆಜೆಂಟಾನ ಗೊತ್ತಿಲ್ಲ, ಒಟ್ಟಿಗೆ ಏನೋ ಸ್ಪ್ಯಾನಿಷ್ ವರ್ಡ್ ಅನ್ಸುತ್ತೆ ಅದು ಮೋಸ್ಟ್ಲಿ. ಸೊ ಈ ಕಲರ್ನ ರೀಸೆಂಟಾಗಿ ಲಾಂಚ್ ಮಾಡ್ತಾ ಇದ್ದಾರೆ. ಸೇಮ್ ಪ್ರೈಸ್ 40,000 ರೂಪಾಯಿ ಆಗುತ್ತೆ ನಿಮಗೆ. ಹೌದು, ಈ ಸ್ಪೆಸಿಫಿಕೇಷನ್ಗೆ ಬೆಲೆ ಓಕೆ ಅನ್ಬೋದು. ಏನಕ್ಕೆ ಅಂತಂದರೆ ಮೆಟಾಲಿಕ್ ಫ್ರೇಮು, ಗುರಿಲ್ಲಾ ಗ್ಲಾಸ್ 5 ನಿಮಗೆ ಫ್ರಂಟಲ್ಲಿ ಸಿಗ್ತದೆ. ಈ ವೇರಿಯಂಟಲ್ಲಿ ನಿಮಗೆ ಈ ಲೆದರಿ ಫಿನಿಶು. ಈ ನಾರ್ಮಲ್ ವೇರಿಯಂಟಲ್ಲಿ ನಿಮಗೆ ಬ್ಯಾಕು ಕೂಡ ಗುರಿಲ್ಲಾ ಗ್ಲಾಸ್ 5 ಸಿಗ್ತಾ ಇತ್ತು. ಬೆಲೆ ಮೋಸ್ಟ್ಲಿ ಒಂದು 35,000 ಆದರೆ ನಂಗೆ ಅನಿಸ್ತಂಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಏಕೆಂದರೆ ನಿಮಗೆ ಇದರಲ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಸಿಗ್ತದೆ. ಸದ್ಯಕ್ಕೆ ಇದು Android 12 ಇದೆ. ನೆಕ್ಸ್ಟ್ ಅಪ್ಡೇಟು Android 13 ಕೂಡ ಸಿಗುತ್ತೆ ಅಂತೊಟ್ಟಿಗೆ. ಸೊ ಫುಲ್ ಕ್ಲೀನ್ ವಾಯ್ಸು, ಸ್ಟಾಕ್ ಆ್ಯಂಡ್ರಾಯ್ಡು. ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಅನಿಸುತ್ತೆ. ಒಂದು 35,000ಕ್ಕೆ ಬಂದರೆ ನಂಗೆ ಅನಿಸ್ತದೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ನಂಗೆ ಅನಿಸ್ತದೆ 40,000 ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ.
30-35 ಸಾವಿರ ರೂಪಾಯಿಗೆ ಬೆಂಕಿ ಆಪ್ಷನ್ ಆಗುತ್ತೆ ನಂಗೆ ಅಷ್ಟು ಕಡಿಮೆಗೆ ಬಂತು ಅಂತ ಅಂದರೆ. ಸೊ ಇದಿಷ್ಟು ಈ ಸ್ಮಾರ್ಟ್ಫೋನ್ನ ಬಗ್ಗೆ, ಸ್ಪೆಷಲ್ ಕಲರ್ನ ಬಗ್ಗೆ. ನಿಮಗೆ ಈ ವಿಡಿಯೋ ಏನಿಸ್ತಾ ವಿಡಿಯೋಗಳ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ದು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.